ಓ ರವಿ, ಯಾಕಡೆ ಹೊಂಟೆ? ಬಂದೇ ಇರು. ಹೇಳ ಮಗ, ಇಲ್ಲೇ ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ. ಬತ್ತೀಯಾ ಕಂಪ್ನಿಗೆ? ಹೋ ಹೋ ಹೋ, ಹೋಗಿ ಬಾಪ, ಚೆನ್ನಾಗಿ ಮಾಡು, ಸರಿಯಾಗಿ ಮಡಗು. ಮಡಗಿರಲ್ಲಪ್ಪ, ನೀನು ಬಂದು ನೋಡಿ ಮುಚ್ಚ ಹೋಗ್ಲಿ ಅಂತನಾ? ಹಾಂ, ದರಿದ್ರ ಅಂತೆ ನನ್ನ ಮಗನೇ. ಅದೇ ದರಿದ್ರ ಬಂದಿಲ್ಲ ಅಂದರೆ ಮುಕ್ಕರಿತೀರ ಗಂಟು ಗಂಟ್ಲೆ ಬಾತ್ರೂಮ್ ಕುತ್ಕೊಂಡು. ಸರಿ, ಏನು ಸಮಾಚಾರ ಹೇಳು, ಏನು ವಿಷಯ ಕರೆದಿದ್ದು? ಏನಿಲ್ಲ ಮಗ, ಮೊನ್ನೆಯಿಂದ ನನ್ನ ತಲೆಯಲ್ಲಿ ಒಂದು ಹುಳ ಓಡಾಡ್ತಾಯಿತ್ತು. ಆ ಹುಳ ಇನ್ನೊಬ್ಬನ ಬಿಡಬೇಕಲ್ಲ ಅಂತ ಕಾಯ್ತಾ ಇದ್ದೆ. ಸರಿಯಾದ ಟೈಮ್ ನೀನು ಬಂದಿದ್ಯಾ. ಸರಿ ಆಯಿತು, ಅದೇನು ಕೇಳು, ಬೇಗ ಕೇಳು, ನನಗೆ ಅರ್ಜೆಂಟ್ ಆಗದೆ. ಇಲ್ಲೇ ಏತ್ಕೊಳ್ಳೋಕ್ಕಿಂತ ಮುಂಚೆ ಕೇಳ್ಬಿಡು. ಗೊತ್ತಿದ್ರೆ ಸಾಲ್ವ್ ಮಾಡ್ತೀನಿ, ಇಲ್ಲ ಅಂದರೆ ನನ್ನ ಕೆಲಸ ನಾನು ಮಾಡೋಕ್ಕೆ ಹೋಗ್ತೀನಿ. ಏನಿಲ್ಲ ಮಗ, ಸಿಂಪಲ್ಲು ಮ್ಯಾಟ್ರು. ಕೋಳಿ ವೆಜ್ಜಾ ನಾನ್ ವೆಜ್ಜಾ ಹೇಳಮ್ಮ ನೋಡೋಣ. ಕೋಳಿ ವೆಜ್ಜಾ ನಾನ್ ವೆಜ್ಜಾ ಅಷ್ಟು ಗೊತ್ತಿಲ್ವಲ್ಲ. ಚಡ್ಡಿಲಿ ಏತ್ಕೊಂಡು ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಕಣೋ ನಾನ್ ವೆಜ್ಜು ಅಂತ. ನಾನು ಕೇಳಿದ್ದು ನೀನು ತಿನ್ನೋ ಕೋಳಿ ಬಗ್ಗೆ ಅಲ್ಲ, ಕೋಳಿ ಅದ್ರ ಹೊಟ್ಟೆಗೆ ತಿಂತದಲ್ಲ ಅದ್ರ ಬಗ್ಗೆ ಕೇಳಿದ್ದು ನಾನು. ಅದು ತಿನ್ನೋದು ವೆಜ್ಜಾ ನಾನ್ ವೆಜ್ಜಾ ಅಂತ. ಹೌದಾ? ಕೋಳಿ ತಿಪ್ಪೆಗೂ ಹೋಯ್ತದೆ, ಕೆರ್ಕೊಂಡು ಎರೆಹುಳನೂ ತಿಂತದೆ, ಹುಳ ಉಪ್ಪಟೆಗಳು ತಿಂತವೆ, ಸಿರಿ ಧಾನ್ಯಗಳು ತಿಂತವೆ, ರಾಗಿ ತಿಂತದೆ, ಅನ್ನ ತಿಂತದೆ. ಮಗ ಮಿಶ್ರಾಹಾರಿ ಮಗ ಅದು. ಹೌದಲ್ವ ಮಗ, ಮಿಶ್ರಾಹಾರಿ ತಾನೆ ಕೋಳಿ. ಹಾಗಾದರೆ ನಾಯಿ ಮಿಶ್ರಾಹಾರಿ, ಮನುಷ್ಯರು ಮಿಶ್ರಾಹಾರಿನೇ. ಯಾಕೆ ಮಗ, ಕಾಗಿನ ತಿನ್ನಲ್ಲ, ನಾಯಿನ ತಿನ್ನಲ್ಲ, ಕೋಳಿ ಮಾತ್ರನೇ ತಿಂತಾರೆ, ಕೋಳಿಗಳು ಫಾರಮ್ ಮಾತ್ರನೇ ಇರ್ತವೆ. ಹೌದಲ್ವ ಮಗ? ಏನೋ ಟೇಸ್ಟ್ ಅದೆಲ್ಲ ಚೆನ್ನಾಗಿರುತ್ತೇನೋ, ಅದಕ್ಕೆ ಇರ್ಬೋದಪ್ಪ. ಏನಾದರೂ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನಾನು ಬಿಟ್ಬಿಡಪ್ಪ.